ವಿಶ್ವಕಪ್ ಫೈನಲ್ನಲ್ಲಿ ತೆಗೆದುಕೊಂಡ ಕ್ರಿಕೆಟಿನ ಈ 3 ನಿರ್ಧಾರಗಳಿಂದ ತಂಡಗಳು ವರ್ಲ್ಡ್ ಕಪ್ ಅನ್ನು ಗೆದ್ದಿತು. ನಂಬರ್ 3 ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ನಡುವೆ ನಡೆದ ಟಿ20 ವರ್ಲ್ಡ್ ಕಪ್ ಫೈನಲ್ನಲ್ಲಿ ಸೌತ್ ಆಫ್ರಿಕಾಗೆ 30 ಎಸೆತಗಳಲ್ಲಿ 30 ರನ್ಗಳ ಅಗತ್ಯವಿತ್ತು ಮತ್ತು ಇಡೀ ಪಂದ್ಯ ಸೌತ್ ಆಫ್ರಿಕಾ ಪರವಾಗಿತ್ತು. ಆದರೆ ಕ್ಲಾಸನ್ ಔಟ್ ಆದ ನಂತರ ಕೊನೆಯ 3 ಓವರ್ಗಳಲ್ಲಿ 22 ರನ್ಗಳು ಬೇಕಾಗಿತ್ತು ಮತ್ತು ಬುಮ್ರಾ ಅವರ ಕೊನೆಯ ಓವರ್ ಉಳಿದಿತ್ತು. ಹೆಚ್ಚಿನ ಕ್ಯಾಪ್ಟನ್ಗಳು ಬುಮ್ರಾಗೆ ಕೊನೆಯ ಓವರ್ ನೀಡುತ್ತಿದ್ದರು. ಆದರೆ ರೋಹಿತ್ ಬುದ್ಧಿವಂತಿಕೆ ತೋರಿಸಿ ಬುಮ್ರಾಗೆ 18ನೇ ಓವರ್ ಹಾಕಿಸಿದರು. ಬುಮ್ರಾ ಈ ಓವರ್ನಲ್ಲಿ ಕೇವಲ 2 ರನ್ ನೀಡಿ 1 ವಿಕೆಟ್ ಕಬಳಿಸಿ ಸಂಪೂರ್ಣ ಪಂದ್ಯವನ್ನೇ ಬದಲಾಯಿಸಿದ. ನಂಬರ್ 1 2011ರಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ ಫೈನಲ್ನಲ್ಲಿ ಶ್ರೀಲಂಕಾ 275 ರನ್ಗಳ ಟಾರ್ಗೆಟ್ ನೀಡಿತು. ರನ್ ಚೇಸ್ನಲ್ಲಿ ಸಚಿನ್ ಮತ್ತು ಸೆಹ್ವಾಗ್ ಬೇಗನೆ ಔಟ್ ಆದರು. ನಂತರ ಯುವರಾಜ್ ಸಿಂಗ್ ಬರುವ ನಿರೀಕ್ಷೆಯಿತ್ತು. ಆದರೆ ಸಚಿನ್ ಮತ್ತು ಧೋನಿ ಪರಸ್ಪರ ಚರ್ಚಿಸಿ ರೈಟಿ ಬ್ಯಾಟ್ಸ್ಮನ್ ಬ್ಯಾಟಿಂಗ್ಗೆ ಹೋಗಬೇಕು ಎಂದು ನಿರ್ಧರಿಸಿದರು. ಯುವಿ ಬದಲು ಧೋನಿ ಬ್ಯಾಟಿಂಗ್ಗೆ ಬಂದು ಭಾರತಕ್ಕೆ ವಿಶ್ವಕಪ್ ಗೆಲ್ಲಿಸಿದರು.